ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೇಘನಾ ಮನೋಜ್ ಗೌಡ ಯೂಟ್ಯೂಬ್ ಚಾನಲ್. ಸೊ ನಾನು ಶಿವರಾತ್ರಿ ಹಬ್ಬದ ಹಿಂದಿನ ದಿನ ನಾನು ಶಿವರಾತ್ರಿ ಹಬ್ಬಕ್ಕೆ ಯಾವ ಕಲರ್ ಡ್ರೆಸ್ ಹಾಕೋಬೇಕು ಅಂತ ಅನ್ಕೊಂಡಿದ್ನೋ ಆ ಕಲರ್ ಡ್ರೆಸ್ ಮ್ಯಾಚಿಂಗ್ಗೆ ಈ ಒಂದು ಕ್ಲಿಪ್ ಡಿಸೈನ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ. ಸೊ ನಾರ್ಮಲ್ ಬ್ಲ್ಯಾಕ್ ಕಲರ್ ಕ್ಲಿಪ್ಗೆ ನಾನು ಪರ್ಪಲ್ ಕಲರ್ ನೇಲ್ ಪಾಲಿಶ್ ಹಾಕಿ ಅದಕ್ಕೆ ಏನು ಈ ಥರ ರಿಬ್ಬನ್ ಇರುತ್ತಲ್ಲ, ಈ ರಿಬ್ಬನ್ನ ನಾನು ಹೂವು ಥರ ಮಾಡಿಕೊಂಡೆ. ಸೊ ಡಿಸೈನ್ ಮಾತ್ರ ನಿಜವಾಗ್ಲೂ ತುಂಬ ಇಷ್ಟ ಆಯಿತು, ನನಗೆ ತುಂಬ ಚೆನ್ನಾಗಿ ಕಾಣ್ತಿತ್ತು. ಇವತ್ತು ಬೆಳಗ್ಗೆ ನಾನು ಈ ಒಂದು ಕ್ಲಿಪ್ನ ಆಫೀಸ್ಗೆ ಹಾಕೊಂಡು ಹೋಗಿದ್ದೆ, ಎಲ್ಲರಿಗೂ ತೋರಿಸ್ದೆ ನಾನೇ ಮಾಡಿದ್ದು ಅಂತ. ಚೆನ್ನಾಗಿದೆ ಅಂತ ಹೇಳಿದ್ರು, ನನಗೂ ಖುಷಿ ಆಯಿತು. ಸೊ ಬೆಳಗ್ಗೆ ಒಂದು 4 ಗಂಟೆಗೆ ಎದ್ದು ದೇವ್ರ ಸಾಮಾನೆಲ್ಲ ತೊಳೆದು, ಇವತ್ತು ಶಿವರಾತ್ರಿ ಹಬ್ಬ ಆಗಿದ್ರಿಂದ ದೇವ್ರಿಗೆ ಏನಾದರೂ ನೈವೇದ್ಯ ಮಾಡೋಣ ಅಂತ ಅನ್ಕೊತಾ ಇದ್ದೆ. ಸರಿ ಅಂದ್ಬಿಟ್ಟು ನಾನು ಸಜ್ಜಿಗೆನೆ ಮಾಡೋಣ ಅಂದ್ಬಿಟ್ಟು ನಾನು ಇಲ್ಲಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಸೊ ಲೋ ಫ್ಲೇಮಲ್ಲಿ ಇಟ್ಕೊಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಬಾಣಲಿ ಇಟ್ಕೊಂಡು ಅದು ಪ್ರೀ ಹೀಟ್ ಆಗೋದಕ್ಕೆ ಬಿಟ್ಟಿದ್ದೀನಿ. ಸೊ ಇದ್ರ ಜೊತೆಗೆ ಸಜ್ಜಿಗೆಗೆ ಹಾಲು ಬೇಕಲ್ಲ, ಒಂದು ಕಡೆ ಹಾಲು ಕೂಡ ಇಟ್ಕೊಂಡಿದ್ದೀನಿ. ಸೊ ಈ ರೀತಿ ಈ ಒಂದು ಬಾಣಲಿ ಪ್ರೀ ಹೀಟ್ ಆದಮೇಲೆ ನಾನು ಇವಾಗ ಇದಕ್ಕೇನೆ ನಾನು ಏನು ರವೆ ತೊಗೊಂಡಿದ್ದೆ ಅಲ್ಲ, ಆ ರವೆನ ಹಾಕ್ಕೊಂಡು ಹುರ್ಕೊಬೇಕಾಗುತ್ತೆ. ಸೊ ನಾನಿಲ್ಲಿ ಈ ಬಟ್ಲಲ್ಲಿ ಒಂದು ಅರ್ಧ ಬಟ್ಲಷ್ಟು ರವೆ ತೊಗೊಂಡಿದ್ದೀನಿ. ಇವಾಗ ನಾನು ರವೆನ ಒಂದು ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಒಂದು 5ರಿಂದ 10 ನಿಮಿಷ ನಾವು ಈ ಒಂದು ರವೆನ ಫ್ರೈ ಮಾಡ್ಕೋಬೇಕು. ನಾವು ಉಪ್ಪಿಟ್ಟಿಗೆ ಎಷ್ಟು ಪ್ರಮಾಣದಲ್ಲಿ ಫ್ರೈ ಮಾಡ್ಕೊತೀವಲ್ಲ, ಲೈಟ್ ಗೋಲ್ಡನ್ ಕಲರ್ ಬರೋಂಗೆ ಹಾಗೆ ಫ್ರೈ ಮಾಡ್ಕೋಬೇಕಾಗುತ್ತೆ. ಜಾಸ್ತಿ ಫ್ರೈ ಮಾಡ್ಕೋಬಾರ್ದು. ಮತ್ತು ಫ್ರೈ ಮಾಡ್ಕೊಳ್ಳುವಾಗ ಲೋ ಫ್ಲೇಮಲ್ಲೇ ಇಟ್ಕೋಬೇಕಾಗುತ್ತೆ. ಹೈ ಅಥವಾ ಮೀಡಿಯಮ್ ಫ್ಲೇಮಲ್ಲೆಲ್ಲ ಇಟ್ಕೋಬಾರ್ದು. ಸೊ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ರವೆ ಎಲ್ಲ ಸೀದೋಗುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ. ಸೊ ಈ ರೀತಿ ಲೈಟ್ ಗೋಲ್ಡನ್ ಕಲರ್ ಬಂದಮೇಲೆ ನಾನು ಈ ಒಂದು ರವೆ ಎಲ್ಲ ಬೇರೆ ಒಂದು ಪಾತ್ರೆಗೆ ಎತ್ತಿಡ್ತೀನಿ. ಇವಾಗ ಇದೇ ಒಂದು ಬಾಣಲಿಗೆ ನಾನು ತುಪ್ಪ ಹಾಕ್ಕೊತಾ ಇದ್ದೀನಿ. ಸೊ ಒಬ್ಬೊಬ್ರಿಗೆ ತುಪ್ಪ ಇಷ್ಟ ಆಗಲ್ಲ, ಅಂಥವ್ರು ಬೇಕಂದರೆ ಎಣ್ಣೆ ಹಾಕ್ಕೋಬೋದು. ನನಗೆ ತುಪ್ಪ ಇಷ್ಟ ಆಗುತ್ತೆ, ಹಾಗಾಗಿ ತುಪ್ಪನೇ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಇಲ್ಲಿ ತುಪ್ಪ ಮತ್ತು ಎಣ್ಣೆ ಕೂಡ ಹಾಕ್ಕೋಬೋದು. ಸೊ ಈ ರೀತಿ ತುಪ್ಪ ಹಾಕ್ಕೊಂಡ್ಮೇಲೆ ಅದನ್ನು ಸ್ವಲ್ಪ ಪ್ರೀ ಹೀಟ್ ಆಗೋದಕ್ಕೆ ಬಿಡಬೇಕಾಗುತ್ತೆ. ಈ ರೀತಿ ತುಪ್ಪ ಪ್ರೀ ಹೀಟ್ ಆಗ್ತಿದ್ದಂಗೆ ನಾನಿಲ್ಲಿ ಒಂದು ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿ 3 ತೊಗೊಂಡಿದ್ದೆ. ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ. ಸೊ ಅದನ್ನು ಕೂಡ ಇವಾಗ ನಾನು ಈ ತುಪ್ಪದಲ್ಲಿ ಹಾಕಿ ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಈ ಡ್ರೈ ಫ್ರೂಟ್ಸ್ನು ಕೂಡ ಹೆಚ್ಚೊತ್ತು ಫ್ರೈ ಮಾಡ್ಕೋಬಾರ್ದು, ಲೈಟ್ ಗೋಲ್ಡನ್ ಕಲರ್ ಬಂದರೆ ಸಾಕಾಗುತ್ತೆ. ಸೊ ಇನ್ ಕೇಸ್ ನೀವೇನಾದರೂ ಹೆಚ್ಚೊತ್ತು ಫ್ರೈ ಮಾಡ್ಕೊಂಡ್ಬಿಟ್ರೆ ಈ ಒಂದು ಡ್ರೈ ಫ್ರೂಟ್ಸ್ ಎಲ್ಲ ಕಹಿ ಕಹಿಯಾಗಿ ಸಿಗ್ತಿರುತ್ತೆ ಬಾಯಿಗೆ. ಹಾಗಾಗಿ ಲೈಟ್ ಗೋಲ್ಡನ್ ಕಲರ್ ಬಂದರೆ ಸಾಕಾಗುತ್ತೆ. ಸೊ ನೋಡ್ತಿದ್ದೀರಲ್ಲ, ಇವಾಗ ಈ ಒಂದು ದ್ರಾಕ್ಷಿ ಉಬ್ಬಿ ಬಂದಿದೆ. ಈ ಥರ ಉಬ್ಬಿ ಬಂದರೆ ಡ್ರೈ ಫ್ರೂಟ್ಸು ನೀಟಾಗಿ ಫ್ರೈ ಆಗಿದೆ ಅಂತ. ಸೊ ಈ ರೀತಿ ಫ್ರೈ ಆದಮೇಲೆ ನಾನಿವಾಗ ಏನು ರವೆನ ನೀಟಾಗಿ ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೊಂಡಿದ್ದೆ ಅಲ್ಲ, ಆ ಒಂದು ರವೆನ ನಾನು ಡೈರೆಕ್ಟು ಈ ಒಂದು ತುಪ್ಪಕ್ಕೆ ಹಾಕ್ಕೊತಾ ಇದ್ದೀನಿ. ಕೆಲವೊಬ್ಬರೆಲ್ಲ ಡ್ರೈ ಫ್ರೂಟ್ಸ್ನ ಎತ್ತಿಟ್ಬಿಟ್ಟು ಆಮೇಲೆ ರವೆ ಹಾಕ್ಕೊತಾರೆ ತುಪ್ಪಕ್ಕೆ. ಆದರೆ ನಾನು ಡ್ರೈ ಫ್ರೂಟ್ಸ್ನ ಹಾಗೆ ಬಿಟ್ಟಿದ್ದೆ, ಏನು ಎತ್ತಿಟ್ಕೊಳ್ಳಿಲ್ಲ ಸೈಡ್ಗೆ. ಸೊ ಅದಕ್ಕೆ ಡೈರೆಕ್ಟಾಗಿ ರವೆ ಹಾಕ್ಕೊಂಡು ಈ ರೀತಿ ನೀಟಾಗಿ ನಾವು ಮಿಕ್ಸ್ ಮಾಡ್ತಾ ಬರಬೇಕಾಗುತ್ತೆ. ಸೊ ಈ ರೀತಿ ನೀಟಾಗಿ ಒಂದು 5ರಿಂದ 7 ನಿಮಿಷ ಮಿಕ್ಸ್ ಮಾಡ್ಕೊಬೇಕು. ಲೋ ಫ್ಲೇಮಲ್ಲೇ ಇಟ್ಕೊಂಡಿರ್ಬೇಕಾಗುತ್ತೆ, ಮೀಡಿಯಮ್ಮು ಅಥವಾ ಹೈಗೆಲ್ಲ ಹಾಕೋಬಾರ್ದು. ಸೊ ಈ ರೀತಿ ನೀಟಾಗಿ ಒಂದ್ಸರಿ ನಾವು ಒಂದು 5ರಿಂದ 7 ನಿಮಿಷ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನಿವಾಗ ಇದೇ ರವೆಗೆ ಒಂದು 4 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಸೊ ಜಾಸ್ತಿ ಸಕ್ಕರೆ ಬೇಕು ಅಂದವರು ಒಂದು 5 ಟೇಬಲ್ ಸ್ಪೂನಷ್ಟು ಹಾಕೋಬೋದು. ನಾನಿವಾಗ ಏನು ರವೆ ಪ್ರಮಾಣ ತೊಗೊಂಡಿದ್ನಲ್ಲ, ಆ ಒಂದು ರವೆಗೆ ಈ ಒಂದು 4 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸೊ ಇದೇ ಸ್ವಲ್ಪ ಸಿಹಿ ಜಾಸ್ತಿ ಇತ್ತು. ಸೊ ಹಂಗಾಗಿ ಒಂದು 4 ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸೊ ಒಂದ್ಸರಿ ಸಕ್ಕರೆ ಹಾಕ್ಕೊಂಡ್ಮೇಲೂ ಕೂಡ ನಾವು ನೀಟಾಗಿ ಆ ಒಂದು ಸಕ್ಕರೆ ಕರಗೋವರೆಗೂ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು. ಸೊ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಏನು ಸೈಡಲ್ಲಿ ಹಾಲು ಕಾಯಕ್ಕೆ ಇಟ್ಕೊಂಡಿದ್ವಲ್ಲ, ಹಾಲನ್ನ ಸ್ವಲ್ಪನೇ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಸೊ ಹಾಲು ಅಷ್ಟೇ ಒಂದೇ ಸರಿ ಹಾಕ್ಕೊಬಾರ್ದು. ಸೊ ಒಂದೇ ಸರಿ ನಾವು ಹಾಲು ಹಾಕ್ಕೊಂಬಿಟ್ರೆ ಆವಾಗ ಈ ಒಂದು ಪ್ರಸಾದ ತೆಳುವಾಗಿ ಬಂದ್ಬಿಡುತ್ತೆ. ಅವಾಗ ಬೇಕಾದ್ರೆ ನೀವು ರವೆ ಆ್ಯಡ್ ಮಾಡ್ಕೋಬೋದು, ಆದರೆ ಅದನ್ನ ಮತ್ತೆ ನೀವು ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ನೀವು ಸ್ವಲ್ಪನೇ ಹಾಲು ಹಾಕ್ಕೊಂಡು ಈ ರೀತಿ ರವೆ ಜೊತೆಗೆ ಹಾಲನ್ನ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕಾಗುತ್ತೆ. ಸೊ ಈ ಒಂದು ಏನು ರವೆ ಇದೆಯಲ್ಲ, ಈ ಒಂದು ರವೆ ಗಟ್ಟಿ ಆಗೋವರೆಗೂ ನಾವು ನೀಟಾಗಿ ಒಂದ್ಸರಿ ಈ ರೀತಿ ಮಿಕ್ಸ್ ಮಾಡ್ಕೊತಾ ಹೋಗಬೇಕು. ಸೊ ಇವಾಗ ನೋಡ್ತಿದ್ದೀರಲ್ಲ, ಈ ಒಂದು ರವೆ ಈಗ ಗಟ್ಟಿ ಆಗಿದೆ. ಇವಾಗ ನಾನು ಮತ್ತೆ ಹಾಲನ್ನು ಹಾಕ್ಕೊತಾ ಇದ್ದೀನಿ. ಇವಾಗೂ ಕೂಡ ಒಂದು ಸ್ವಲ್ಪನೇ ಹಾಕ್ಕೋಬೇಕು. ಸೊ ಈ ರೀತಿ ಮತ್ತೆ ಹಾಲು ಹಾಕ್ಕೊಂಡು ನೀಟಾಗಿ ರವೆಲಿ ಹಾಲು ಹೊಂದೋ ಹಂಗೆ ನಾವು ಮಿಕ್ಸ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಈ ರೀತಿ ಒಂದು 3 ಸರಿ ಮಾಡಿದ್ರೆ ಸಾಕಾಗುತ್ತೆ, ನಾನು ತೊಗೊಂಡಿರೋಂಥ ಈ ಒಂದು ರವೆ ಪ್ರಮಾಣದ ಮೇಲೆ. ಸೊ ನೀವು ಎಷ್ಟು ರವೆ ತೊಗೊತೀರೋ ಅದ್ರ ಮೇಲೆ ನೀವು ಹಾಲು ತೊಗೋಬೇಕಾಗುತ್ತೆ.
ಸೊ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮತ್ತೆ ಈ ಒಂದು ರವೆ ಏನಿದೆ ಅಲ್ಲ ಅದು ಗಟ್ಟಿ ಆಗುತ್ತೆ. ಆವಾಗ ನೀವು ಹಾಲು ಹಾಕೋಬಹುದು. ಸೊ ನೋಡ್ತಿದ್ದೀರಲ್ಲ, ನಾನು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಹೋಗ್ತಾ ಇದ್ದೀನಿ. ಈ ಒಂದು ಪ್ರಸಾದ ಮಾತ್ರ ನಿಜ ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಸೊ ನೋಡಿ, ಇವಾಗ ಚೂರು ಸ್ವಲ್ಪ ಗಟ್ಟಿಯಾಗಿ ಬಂದಿದೆ. ನಾನಿವಾಗ ಇದಕ್ಕೆ ಮತ್ತೆ ಏನು ಉಳ್ದಿತ್ತಲ್ವ ಹಾಲನ್ನ ಕೂಡ ನಾನು ಇವಾಗ ಈ ಒಂದು ರವೆಗೆ ಸೇರಿಸ್ಕೊತಾ ಹೋಗ್ತೀನಿ. ಸೊ ಈ ಸರಿ ನಾನು ಪೂರ್ತಿ ಹಾಲು ಹಾಕ್ತೀನಿ. ಸೊ ಇದ್ದಿದ್ದೆ ಸ್ವಲ್ಪ, ಸೊ ಪೂರ್ತಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಪ್ರಸಾದ ಮಾತ್ರ ನಿಜ ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಿ ಆಗಿತ್ತು. ನಾನು ಫಸ್ಟ್ ಟೈಮು ಈ ಒಂದು ಸಜ್ಜಿಗೆ ಮಾಡಿದ್ದು, ಮುಂಚೆ ಮಾಡಿರಲಿಲ್ಲ. ನಾನು ಪ್ರಸಾದ ಅಂತ ಬಂದಾಗೆಲ್ಲ ಜಾಸ್ತಿ ಅವಲಕ್ಕಿನೇ ಮಾಡೋದು. ಆದರೆ ಫಸ್ಟ್ ಟೈಮ್ ನೋಡೋಣ, ಟ್ರೈ ಮಾಡೋಣ ಅಂದ್ಬಿಟ್ಟು ಈ ಒಂದು ಸಜ್ಜಿಗೆ ಮಾಡಿದೆ. ನಿಜವಾಗ್ಲೂ ಸಕ್ಕತ್ತಾಗಿತ್ತು ಟೇಸ್ಟ್ ಮಾತ್ರ. ನಂಗೆ ತುಂಬ ಇಷ್ಟ ಆಯಿತು. ಮತ್ತು ಭಾನುವಾರ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಬೇಕು, ನನಗಂತೂ ನಿಜ ಇಷ್ಟ ಆಯಿತು. ಸೊ ನೋಡ್ತಿದ್ದೀರಲ್ಲ, ಈ ರೀತಿ ಸಜ್ಜಿಗೆ ರೆಡಿ ಆಗಿದೆ. ಸೊ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಹೋಗಬೇಕು. ಲಾಸ್ಟಲ್ಲಿ ಕೂಡ ಒಂದು 5 ನಿಮಿಷ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸೊ ಇವಾಗ ನಾನು ಇದಕ್ಕೇನೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಕೂಡ ಹಾಕ್ಕೊತಾ ಇದ್ದೀನಿ. ಸೊ ತುಪ್ಪ ತಿನ್ನೋರು, ನನಗೆ ತುಪ್ಪ ಜಾಸ್ತಿ ಇಷ್ಟ ಅನ್ನೋರು ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ನಂಗೆ ಸ್ವಲ್ಪ ನಮ್ಮೂರು ತುಪ್ಪ ಅಂದರೆ ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನಂಗೆ ತುಂಬ ಇಷ್ಟ ಇದು ತುಪ್ಪ. ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಬೆಳೆಸ್ತೀನಿ ಅಡುಗೆಲೆಲ್ಲ. ಈ ರೀತಿ ತುಪ್ಪ ಹಾಕೊಂಡ್ಮೇಲೆ ಒಂದ್ಸರಿ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಎಲ್ಲ ಮಾಡ್ಕೊಂಡ್ಮೇಲೆ ಸ್ಟವ್ ಆಫ್ ಮಾಡಬೇಕು. ಸೊ ನೋಡ್ತಿದ್ದೀರಲ್ಲ ನೀವೇ ಎಷ್ಟು ಚೆನ್ನಾಗಾಗಿದೆ ಈ ಒಂದು ಸಜ್ಜಿಗೆ ಅಂತ. ನೋಡೋದಕ್ಕಷ್ಟೇ ಅಲ್ಲ, ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿತ್ತು. ಆ ಡ್ರೈ ಫ್ರೂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಬಾಯಿಗೆ ಸಿಕ್ತಿತ್ತು. ಕರೆಕ್ಟಾಗಿ ಫ್ರೈ ಆಗಿತ್ತು, ಜಾಸ್ತಿನೂ ಫ್ರೈ ಆಗಿರಲಿಲ್ಲ ಅಥವಾ ಕಮ್ಮಿನೂ ಫ್ರೈ ಆಗಿರಲಿಲ್ಲ, ಕರೆಕ್ಟಾಗಿ ಫ್ರೈ ಆಗಿತ್ತು. ಸೊ ತುಂಬ ಚೆನ್ನಾಗಿತ್ತು ಈ ಒಂದು ಪ್ರಸಾದ. ಸೊ ದೇವ್ರಿಗೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ದೇವ್ರ ಫೋಟೋಗೆ ಹೂವು ಎಲ್ಲ ಮುಡಿಸಿ ನಾನು ಏನು ಪ್ರಸಾದ ಮಾಡಿದ್ನಲ್ಲ ಆ ಪ್ರಸಾದನ ಒಂದು ಬಟ್ಲಲ್ಲಿ ಹಾಕಿ ದೇವ್ರ ಫೋಟೋ ಮುಂದೆ ಇಟ್ಟಿದ್ದೆ ಪೂಜೆಗೆ ಅಂದ್ಬಿಟ್ಟು. ಬಾಳೆಹಣ್ಣು ಮತ್ತು ಪ್ರಸಾದ ಎಲ್ಲ ಪೂಜೆ ಎಲ್ಲ ಮುಗಿಸ್ದೆ. ಸೊ ನಾನು ಹೊರ್ಗಡೆ ಹೊಸ್ಲಿಗೆ ಈ ರೀತಿ ರಂಗೋಲಿ ಬಿಟ್ಟಿದ್ದೆ, ಪುಟ್ಟು ಲಿಂಗ ಬಿಡೋದಕ್ಕೆ ಟ್ರೈ ಮಾಡಿದೆ. ಸೊ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಈ ರೀತಿ ಲಿಂಗನ ಬಿಟ್ಟಿದ್ದೀನಿ ನಾನು ಹೊಸ್ಲು ಮುಂದೆ ಚಿಕ್ಕದಾಗಿ. ಈ ರೀತಿ ಪೂಜೆ ಎಲ್ಲ ಮನೆಯಲ್ಲಿ ಮುಗಿಸಿ ನಾನು ಆಫೀಸ್ಗೆ ಹೋಗಿದ್ದೆ. ನನಗೆ ಇವತ್ತು ಕೂಡ ಆಫೀಸ್ ಇತ್ತು. ಸೊ ನಾನು ಆಫೀಸಿಂದ ರಿಟರ್ನ್ ಮನೆಗೆ ಬಂದಿದ್ದೆ ಒಂದು 7:45 ಹಂಗೆ. ಸೊ ನಾನು ಮತ್ತು ನಮ್ಮ ಬಿಲ್ಡಿಂಗಲ್ಲಿ ಇದ್ದಿದ್ದಂಥ ಸ್ವೀಟಿ ಒಂದು 8:30 ಹಂಗೆ ಈ ಒಂದು ದೇವಸ್ಥಾನಕ್ಕೆ ಅಂತ ಹೋದ್ವಿ. ಸೊ ಕ್ಯೂ ಕೂಡ ತುಂಬ ಉದ್ದದಾಗಿತ್ತು. ಹಂಗೂ ಕೂಡ ನಮಗೆ ಏನು ಆಯಾಸ ಅಂತ ಅನ್ನಿಸ್ಲಿಲ್ಲ ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗಿದ್ದು. ಯಾಕಂದರೆ ಮೂಮೆಂಟ್ ಎಲ್ಲ ತುಂಬ ಜಾಸ್ತಿನೇ ಇತ್ತು. ಹಾಗಾಗಿ ನಮಗೇನು ಅಷ್ಟು ಆಯಾಸ ಅಂತ ಅನ್ನಿಸ್ಲಿಲ್ಲ, ಆರಾಮಾಗಿ ದರ್ಶನ ಆಯಿತು. ನಾವು 8:00ವರೆಗೆ ಕ್ಯೂ ಅಲ್ಲಿ ನಿಂತರೂ ಕೂಡ ನಾವು ಒಂದು 9 ಗಂಟೆ ಹಂಗೆಲ್ಲ ನಮಗೆ ದರ್ಶನ ಎಲ್ಲ ಆಯಿತು. ಸೊ ನಾನು ಈ ಒಂದು ವಿಡಿಯೋ ಕೂಡ ತಗೊಂಡೆ ದೇವ್ರದ್ದು ದೇವಸ್ಥಾನದಲ್ಲಿ. ಸೊ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು, ತುಂಬ ಇಷ್ಟ ಆಯಿತು ನೋಡಿ. ನನಗೂ ಫುಲ್ ಖುಷಿ ಆಯಿತು. ನಾನು ಇವತ್ತು ದೇವಸ್ಥಾನಕ್ಕೆ ಹೋಯ್ತೀನೋ ಇಲ್ವೋ ಅಂತ ಅನ್ನಿಸ್ಬಿಟ್ಟಿತ್ತು, ಯಾಕಂದರೆ ಮನೆಗೆ ಬಂದಿದ್ದೆ ಸ್ವಲ್ಪ ಲೇಟ್ ಆಗಿತ್ತು ಅಂದ್ಬಿಟ್ಟು. ಸೊ ಇಲ್ಲೇ ಮನೆ ಹತ್ರ ಒಂದು 100 ಮೀಟರ್ಸ್ ಇದೆ ಅಷ್ಟೇ ಈ ದೇವಸ್ಥಾನ. ಹಾಗಾಗಿ ಬೇಗ ರೆಡಿಯಾಗಿ ಹೋಗಿದ್ದಾಯ್ತು. ಸೊ ಎಸ್, ಇದಾಗಿತ್ತು ನನ್ನ ಇವತ್ತಿನ ಈ ವ್ಲಾಗ್. ನಿಮ್ಮೆಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ನಾನು ಇವತ್ತು ಈ ಒಂದು ವ್ಲಾಗ್ನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಮೇಘನಾ ಮನೋಜ್ ಗೌಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಪ್ರತಿಯೊಂದು ವಿಡಿಯೋನು ಕಂಪ್ಲೀಟಾಗಿ ವ್ಯೂ ಮಾಡಿ, ನನ್ನ ಪ್ರತಿಯೊಂದು ವಿಡಿಯೋಗೂ ಲೈಕು ಶೇರು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.